ಯಾರಿಂದ ಹೋಯ್ತು ಮುನ್ಸಿಪಾಲಿಟಿ? ಇವತ್ತು ಏನ್ ಅನುಭವಿಸ್ತಾ ಇದ್ದಾರೆ ಟೌನ್ ಅವರು? ಬಾಳೆಹಣ್ಣಿನ ಗಾಡಿ ನಿಲ್ಸರು ಹೂಗಾರರ ಹತ್ರ 100 ರೂಪಾಯಿ ವಸೂಲಿ ಆಗ್ತಾ ಇದೆ ಸರ್. ಆಮೇಲೆ ಡಿಪಾಸಿಟ್, ಇವ್ರ ಹತ್ತಿರ ಆಸ್ತಿ ಫುಟ್ಪಾತ್, ಅವ್ರ ಹತ್ರ ಡಿಪಾಸಿಟ್ ತಗೊಳ್ಳೋದು ಬಡ ಪಾಯಿಗಳ ಹತ್ರ 50,000 25,000 ತಗೊಂಡಿದ್ದಾರೆ. ಇಂಥವ್ರಿಗೆ ರಾಜಕೀಯ ಕೊಟ್ಟಿದ್ದೀವಲ್ಲ ನಾವು, ನಮಗೆ ನಾಚಿಕೆ ಆಗ್ಬಾರ್ದ ಸರ್? ಯಾರಿಂದ ಹೋಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸರ್. ಅಂತ ಗತಿ ಅಗತ್ಯ ಏನಿದೆ? ಅವರು ಹೆಸರಿಗೆ ಅಲಯನ್ಸ್ ನಾವು ಮಾಡದೇ ಮಾಡ್ಕೊಂಡು ಹೋಗೋಣ, ಆಯ್ತು 265 ಕೋಟಿ ಪೂಜೆ ಆಯ್ತು. ಒಂದು ಅಲಯನ್ಸ್ ಆಗಿತ್ತು, ಒಂದು ಚಿಕ್ಕ ಒಂದು ಮಾತು ಕರಿಬಾರ್ದಾಗಿತ್ತ? ನನ್ನನ್ ಬೇಡ, ಕೊಟ್ಟಂತ ಪುಣ್ಯಪ್ಪ ಯಡಿಯೂರಪ್ಪನ ಕರಿಬಾರ್ದಾಗಿತ್ತಣ್ಣ. ಯಾರು ಕೊಟ್ಟವರು 265 ಕೋಟಿ? ಅವ್ರನ್ನ ಕರೀಲಿಲ್ಲ. ಆಮೇಲೆ ಇನ್ನೊಂದ ಮನವಿಯನ್ನ ಮಾಡಿದೆ ನಾನು ಹೆಂಗಳವ್ರಿಗೆ, ನಮ್ಮ 10 ಕೋಟಿ ನಾನು ಅನುದಾನ ತಂದಾಕೊಂಡಿದ್ದೀನಿ, ಯಡಿಯೂರಪ್ಪನ ಕುಲದೇವರು, ದಯವಿಟ್ಟು ಯಡಿಯೂರಪ್ಪನ ಕರೆದು ಪೂಜೆಯನ್ನ ಮಾಡ್ಸೋಣ ಮಂಜಣ ಅಂತ ನಾನು ಗಮನಿಸ್ತೀನಿ. ಅದಕ್ಕೂ ಕರಿ ಬಂದಿರೋ ಪಟ್ಟಿಗೆ ನಾನೇ ಪೂಜೆಗೆ ಹೋಗ್ಲಿ ಸರ್. ಅದು ಯಾವಾಗ ಕರೆದಿದ್ದಾರೆ ಗೊತ್ತಾ? ರಾತ್ರಿ 10 ಗಂಟೆಯಲ್ಲಿ ಸರ್, ನಾಳೆ ಕಾರ್ಯಕ್ರಮ. ರಾತ್ರಿ 10 ಗಂಟೆಯಲ್ಲಿ ಫೋನ್ ಮಾಡಿರ್ತಾರೆ. ನನಗೆ ಬೇರೆ ಕೆಲಸಗಳು ಇರಲ್ವಾ? ಅಟ್ಲೀಸ್ಟ್ ಒಂದ್ 2-3 ದಿನ ಕುಮಾರಣ್ಣ ಒಂದೇ ಗಂಟೆಲಿ ಕನ್ಫರ್ಮ್ ಮಾಡವ್ರ. ಈ ತರದ ರಾಜಕಾರಣ ನಡೆದ್ರೆ ನಾವ್ ಯಾವ ಹೊಂದಿಗೆ ಅಡುಗೆ ಮಾಡೋದು ಸಾಧ್ಯ ಅನ್ನೋದು ಒಂದ್ ಕಡೆ ನಮ್ಗೆ ಕೊರತೆ ಇದೆ. ನನ್ನ ಮನೆಗೆ ಬಂದ್ರು ದೊಡ್ಡ ವ್ಯಕ್ತಿ, ನಾನು ಅವರ ಜೊತೆಲಿ ನಾನು 2 ವೈದ್ಯರಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ರು. ನಾನು ದೊಡ್ಡತನ ತೋರ್ದೆ, ದೊಡ್ಡದಾಗಿ ಕೆಲಸಗಳನ್ನು ಮಾಡಿದ್ರು. ಇವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿದ್ದ ಚುನಾವಣೆಯಲ್ಲಿ ಎಲ್ಲರಿಗೂ. ನಾವು ಯಾವುದೇ ಕಾರಣಕ್ಕೂ ಅಡಿಯಾಳ ಆಗ್ಬಾರ್ದು. ಯಾಕೆಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನ ಆಳ್ತಾ ಇದೆ, ರಾಜ್ಯವನ್ನ ಆಳ್ತಾ ಇದೆ. ಕುಮಾರಸ್ವಾಮಿ ಅವರು ಈ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಲಯನ್ಸ್ ಪಕ್ಷದಲ್ಲಿ ಆಗಿದ್ದಾರೆ. ಯಾಕೆ ಈಡಾಗಬೇಕು ಅನ್ನೋದು ನನಗೆ ಒಂದು ನೋವು. ಈಡಾಗಬಾರ್ದು, ಜೊತೆ ಕೆಲಸ ಮಾಡೋಣ, ಬ್ರಾಡ್ ಮೈಂಡೆಡ್ ಆಗಿ ಬರಲಿ ಸರ್.